ಮಾಡಿ ಚೇರಿಗೆ ಹೊರ್ಕೊಂಡು ಕೂತ್ಕೊಳ್ಳಿ. ಮೃದುವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮೊದಲು 1 ನಿಮಿಷ ನಿಮ್ಮ ಗಮನ ನಿಮ್ಮ ಉಸಿರಾಟದ ಕಡೆಗೆ ಮಾತ್ರವಿರಲಿ. ಒಳಗೋಗ್ತಾ ಇರೋ ಉಸಿರು ಚೂರು ತಂಪಾಗಿದೆ. ನಿಮ್ಮ ಶರೀರದಿಂದ ಹೊರಗೆ ಬರ್ತಾ ಇರೋ ಉಸಿರು ಚೂರು ಬಿಸಿಯಾಗಿದೆ. ಉಸಿರು ಒಳಗೆ ಹೋಗ್ಬೇಕಾದರೆ ನಿಮ್ಮ ಶ್ವಾಸಕೋಶಗಳು ದೊಡ್ಡದಾಗ್ತಾ ಇರೋದನ್ನ ಗಮನಿಸಿ. ಉಸಿರು ಹೊರಗೆ ಬರಬೇಕಾದರೆ ನಿಮ್ಮ ಶ್ವಾಸಕೋಶಗಳು ಚಿಕ್ಕದಾಗ್ತಾ ಇರೋದನ್ನ ಗಮನಿಸಿ. ಯೋಚನೆಗಳು ಬರುತ್ತೆ, ಯೋಚನೆಗಳು ಹೋಗುತ್ತೆ. ನೀವು ನಿಮ್ಮ ಯೋಚನೆಗೆ ಬೆಂಬಲ ಕೊಡಬೇಡಿ. ನೆಕ್ಸ್ಟ್ 20 ನಿಮಿಷಗಳ ಕಾಲ ನಿಮ್ಮ ಗಮನ ನಿಮ್ಮ ಉಸಿರಾಟದ ಕಡೆಗೆ ಮಾತ್ರವಿರಲಿ. 20 ನಿಮಿಷಗಳ ಕಾಲ ನೀವು ಅಚಲರಾಗಿರಬೇಕು. ಕೂತ್ಕೊಂಡಿರೋ ಇದೇ ಪೊಸಿಷನ್ ಅನ್ನ ನೆಕ್ಸ್ಟ್ 20 ನಿಮಿಷಗಳ ಕಾಲ ಮೇಂಟೈನ್ ಮಾಡತಕ್ಕದ್ದು. ಈ 20 ನಿಮಿಷಗಳ ಕಾಲ ನೀವು ನಿದ್ದೆನೂ ಮಾಡಂಗಿಲ್ಲ, ಎಚ್ಚರವಾಗಂಗೂ ಇಲ್ಲ. ಎರಡಕ್ಕೂ ಮಧ್ಯ ಆಲ್ಫಾ ಸ್ಥಿತಿಯಲ್ಲಿ ಮೇಂಟೈನ್ ಆಗಬೇಕು. ಈ 20 ನಿಮಿಷಗಳ ಕಾಲ ಈ ಒಂದು ರಿಲ್ಯಾಕ್ಸೇಷನ್ ಸ್ವಲ್ಪ ಆಳವಾದಾಗ ನಿದ್ದೆ ಕೆಲವರಿಗೆ ಬಂದೇ ಬರುತ್ತೆ. ಆಗ ನಾವು ಹೇಳ್ಕೋಬೇಕಾಗಿರೋದು ಮನಸ್ಸೊಳಗೇನೆ, ನಾನೆಚ್ಚರವಾಗಿದ್ದೀನಿ, ನಾನೆಚ್ಚರವಾಗಿದ್ದೀನಿ, ನಾನೆಚ್ಚರವಾಗಿದ್ದೀನಿ. ಈ ಒಂದು ರಿಲ್ಯಾಕ್ಸೇಷನ್ ಅನ್ನ ಯಾರು ಬೇಕಾದರೂ ಎಲ್ಲಿ ಬೇಕಾದ್ರೂ ಮಾಡಬಹುದು. ಮಿನಿಮಮ್ 20 ನಿಮಿಷಗಳ ಕಾಲ ರಿಲ್ಯಾಕ್ಸೇಷನ್ ಮಾಡದ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಲಾಭಗಳು ದೊರೆಯುತ್ತೆ. ಈ ಒಂದು ರಿಲ್ಯಾಕ್ಸೇಷನ್ ನ ಹೆಸರು ಬಾಡಿ ಕಾನ್ಶಿಯಸ್ ರಿಲ್ಯಾಕ್ಸೇಷನ್. ಈಗ ನಿಮ್ಮ ಗಮನ ನಿಧಾನಕ್ಕೆ ನಿಮ್ಮ ಎಡಗಾಲಿನ ಬೆರಳು ಕಡೆಗೆ ತಗೊಂಡೋಗಿ ತಾನಾಗ್ತಾನೆ ಎಡಗಾಲಿನ ಬೆರಳುಗಳು ರಿಲ್ಯಾಕ್ಸ್ ಆಗ್ತಾ ಇರೋದನ್ನ ಗಮನಿಸಿ. ಯಾವುದೇ ಸ್ಥಿತಿಯಲ್ಲಿ ಈ 20 ನಿಮಿಷಗಳ ಕಾಲ ಅಚಲರಾಗಿ ಕೂತಿರಬೇಕು. ಯಾವ ಅಂಗದ ಬಗ್ಗೆ ನಾನು ಹೇಳ್ತೀನೋ ಆ ಅಂಗದ ಬಗ್ಗೆ ಯೋಚನೆ ಮಾಡಿದ್ರು ತಾನಾಗ್ತಾನೆ ಆ ಅಂಗ ರಿಲ್ಯಾಕ್ಸ್ ಆಗ್ತಾ ಇರೋದು ನಿಮಗೆ ಗೊತ್ತಾಗುತ್ತೆ. ಆ ಅಂಗವನ್ನ ನಿಮ್ಮ ಹಸ್ತಗಳಿಂದ ಮುಟ್ಟಬೇಕಾಗಿಲ್ಲ. ಜಸ್ಟ್ ಕೂತಿರೋ ಇದೇ ಪೊಸಿಷನ್ ಅಲ್ಲಿ ಆ ಅಂಗದ ಬಗ್ಗೆ ಗಮನಿಸಿದ್ರೆ ಸಾಕು. ಈಗ ನಿಧಾನಕ್ಕೆ ನಿಮ್ಮ ಗಮನ ನಿಮ್ಮ ಎಡಗಾಲಿನ ಹದಡು ಕಡೆಗೆ ತಗೊಂಬನ್ನಿ. ನಿಮ್ಮ ಎಡಗಾಲಿನ ಹೆದಡು ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಗಮನಿಸಿ. ನಿಧಾನಕ್ಕೆ ಈಗ ನಿಮ್ಮ ಗಮನ ಎಡಗಾಲಿನ ಮೀನಖಂಡದ ಮೇಲೆ ತಗೊಂಬನ್ನಿ. ಎಡಗಾಲಿನ ಮೀನಖಂಡ ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಗಮನಿಸಿ. ರಿಲ್ಯಾಕ್ಸೇಷನ್ ಸ್ವಲ್ಪ ಡೀಪ್ ಆದಾಗ, ಆಳವಾದಾಗ ನಿದ್ದೆ ಬರೋದು ಸಹಜ. ಆಗ ನಮಗ್ ನಾವೇ ಅಂತರಾಳದಲ್ಲಿ ಹೇಳ್ಕೋಬೇಕಾಗಿರೋದು, ನಾನು ಎಚ್ಚರವಾಗಿದ್ದೀನಿ, ಎಚ್ಚರವಾಗಿದ್ದೀನಿ, ಎಚ್ಚರವಾಗಿದ್ದೀನಿ. ಪ್ರತಿದಿನ ಈ ಒಂದು ರಿಲ್ಯಾಕ್ಸೇಷನ್ ಅನ್ನ 20 ನಿಮಿಷಗಳ ಕಾಲ ಮಾಡಿದ್ರೆ ನಾವು ಜೀವನದಲ್ಲಿ ಏನೇನು ಗಳಿಸಬೇಕು ಅಂತಿರ್ತೀವೋ ಅದನ್ನೆಲ್ಲ ಸುಲಭವಾಗಿ ಸಂತೋಷವಾಗಿ ಗಳಿಸಬಹುದು. ವಂಡರ್ಫುಲ್, ಉತ್ತಮ. ಈಗ ನಿಧಾನಕ್ಕೆ ನಿಮ್ಮ ಗಮನ ಎಡಗಾಲಿನ ಮಂಡಿಯ ಕಡೆಗೆ ತಗೊಂಬನ್ನಿ. ಎಡಗಾಲಿನ ಮಂಡಿ ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ ಅದನ್ನ ಗಮನಿಸಿ. ಈಗ ನಿಮ್ಮ ಗಮನ ನಿಮ್ಮ ಎಡ ತೊಡೆಯ ಕಡೆಗೆ ತಗೊಂಬನ್ನಿ. ಎಡಭಾಗದ ತೊಡೆ ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಗಮನಿಸಿ. ಈಗ ನಿಧಾನಕ್ಕೆ ನಿಮ್ಮ ಗಮನ ಎಡಭಾಗದ ಸೊಂಟದ ಕಡೆಗೆ ತಗೊಂಬನ್ನಿ. ಎಡಭಾಗದ ಸೊಂಟ ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಗಮನಿಸಿ. ನಿಧಾನಕ್ಕೆ ಈಗ ನಿಮ್ಮ ಗಮನ ನಿಮ್ಮ ಹೊಟ್ಟೆಯ ಕಡೆಗೆ ತಗೊಂಬನ್ನಿ. ನಿಮ್ಮ ಹೊಟ್ಟೆ ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಗಮನಿಸಿ. ಈಗ ನಿಧಾನಕ್ಕೆ ನಿಮ್ಮ ಗಮನ ನಿಮ್ಮ ಎದೆ ಕಡೆಗೆ ತಗೊಂಬನ್ನಿ. ನಿಮ್ಮ ಎದೆ ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಗಮನಿಸಿ. ಯೋಚನೆಗಳು ಬರುತ್ತೆ, ಯೋಚನೆಗಳು ಹೋಗುತ್ತೆ. ನೀವು ನಿಮ್ಮ ಯೋಚನೆಗೆ ಬೆಂಬಲ ಕೊಡಬೇಡಿ. ಉತ್ತಮ, ಅತಿ ಉತ್ತಮ. ಈಗ ನಿಧಾನಕ್ಕೆ ನಿಮ್ಮ ಗಮನ ನಿಮ್ಮ ಎಡ ಭುಜದ ಕಡೆಗೆ ತಗೊಂಬನ್ನಿ. ನಿಮ್ಮ ಎಡಭಾಗದ ತೋಳು ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಗಮನಿಸಿ. ಈಗ ನಿಮ್ಮ ಗಮನ ಎಡಗೈನ ರಟ್ಟೆಯ ಕಡೆಗೆ ತಗೊಂಬನ್ನಿ. ಎಡಗೈನ ರಟ್ಟೆ ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಗಮನಿಸಿ. ಈಗ ನಿಮ್ಮ ಗಮನ ಎಡಗೈ ಹಸ್ತದ ಕಡೆಗೆ ತಗೊಂಬನ್ನಿ. ನಿಮ್ಮ ಎಡಗೈ ಹಸ್ತ
ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಗಮನಿಸಿ. ಈಗ ನಿಮ್ಮ ಗಮನ ಎಡಗೈನ ಬೆರಳು ಕಡೆಗೆ ತಗೊಂಡು ಹೋಗಿ ನಿಮ್ಮ ಎಡಗೈ ಬೆರಳುಗಳು ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಗಮನಿಸಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ನಾವು ಎಡಭಾಗದ ಎಲ್ಲಾ ಮುಖ್ಯವಾದ ಅಂಗಾಂಗಗಳನ್ನ ರಿಲ್ಯಾಕ್ಸ್ ಮಾಡಿದೀವಿ. ಈಗ ನಿಧಾನಕ್ಕೆ ನಮ್ಮ ಗಮನ ನಮ್ಮ ಬಲಗಾಲಿನ ಬೆರಳು ಕಡೆಗೆ ತಗೊಂಡು ಹೋಗೋಣ. ಬಲಗಾಲಿನ ಬೆರಳುಗಳನ್ನು ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ ಅಂತ ಗಮನಿಸಿ. ಈಗ ನಿಮ್ಮ ಗಮನ ನಿಮ್ಮ ಬಲಗಾಲಿನ ಹದಡು ಕಡೆಗೆ ತಗೊಂಡು ಹೋಗಿ ನಿಮ್ಮ ಬಲಗಾಲಿನ ಹದಡು ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಗಮನಿಸಿ. ಈಗ ನಿಮ್ಮ ಗಮನ ನಿಮ್ಮ ಬಲಗಾಲಿನ ಮೀನಖಂಡದ ಮೇಲೆ ತಗೊಂಡು ಹೋಗಿ ನಿಮ್ಮ ಬಲಗಾಲಿನ ಮೀನಖಂಡ ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಿದೆ ಅಂತ ಗಮನಿಸಿ. ರಿಲ್ಯಾಕ್ಸೇಷನ್ ಸ್ವಲ್ಪ ಆಳವಾದ ಹೋದಾಗ ನಿದ್ದೆ ಬರೋ ಥರ ಅನಿಸುತ್ತೆ. ಆಗ ನಮಗೆ ನಾವೇ ಅಂತರಾಳದಲ್ಲಿ ಹೇಳ್ಕೋಬೇಕಾಗಿರೋದು, ನಾನು ಎಚ್ಚರವಾಗಿದ್ದೀನಿ, ಎಚ್ಚರವಾಗಿದ್ದೀನಿ, ಎಚ್ಚರವಾಗಿದ್ದೀನಿ. ಈಗ ನಿಧಾನಕ್ಕೆ ನಿಮ್ಮ ಗಮನ ಬಲಗಾಲಿನ ಮಂಡಿಯ ಕಡೆಗೆ ತಗೊಂಡು ಹೋಗಿ ಬಲಗಾಲಿನ ಮಂಡಿ ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಗಮನಿಸಿ. ಈಗ ನಿಮ್ಮ ಗಮನ ನಿಮ್ಮ ಬಲ ತೊಡೆಯ ಕಡೆಗೆ ತಗೊಂಬನ್ನಿ. ಬಲಭಾಗದ ತೊಡೆ ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಗಮನಿಸಿ. ಈಗ ನಿಮ್ಮ ಗಮನ ನಿಮ್ಮ ಬಲ ಸೊಂಟದ ಕಡೆಗೆ ತಗೊಂಡು ಹೋಗಿ ಬಲಭಾಗದ ಸೊಂಟ ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಗಮನಿಸಿ. ಪ್ರತಿದಿನ ಈ ಒಂದು 20 ನಿಮಿಷಗಳ ಕಾಲ ರಿಲ್ಯಾಕ್ಸೇಷನ್ ಅನ್ನು ಮಾಡದ ಅಂದರೆ ನೀವು ಜೀವನದಲ್ಲಿ ಏನೇನು ಅಚೀವ್ ಮಾಡಬೇಕು ಅಂತಿದ್ದೀರೋ ಅದನ್ನೆಲ್ಲ ಬಹಳ ಸುಲಭವಾಗಿ, ಸಂತೋಷವಾಗಿ, ನೆಮ್ಮದಿಯಿಂದ ಅಚೀವ್ ಮಾಡಬಹುದು. ಈಗ ನಿಧಾನಕ್ಕೆ ನಿಮ್ಮ ಗಮನ ನಿಮ್ಮ ಬೆನ್ನು ಕಡೆಗೆ ತಗೊಂಡು ಹೋಗಿ ನಿಮ್ಮ ಪೂರ್ತಿ ಬೆನ್ನು ಮೂಳೆ ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಗಮನಿಸಿ. ಈಗ ನಿಧಾನಕ್ಕೆ ನಿಮ್ಮ ಗಮನವನ್ನ ಬಲಗೈ ಭುಜದ ಕಡೆಗೆ ತಗೊಂಡ್ಬನ್ನಿ. ಬಲಭಾಗದ ತೋಳು ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಗಮನಿಸಿ. ಯೋಚನೆಗಳು ಬರುತ್ತೆ, ಯೋಚನೆಗಳು ಹೋಗುತ್ತೆ. ನೀವು ನಿಮ್ಮ ಗಮನವನ್ನ ನಿಮ್ಮ ಉಸಿರಾಟದ ಕಡೆಗೆ ಇಟ್ಕೊಳ್ಳಿ. ಈಗ ನಿಮ್ಮ ಗಮನ ಬಲಗೈನ ರಟ್ಟೆಯ ಕಡೆಗೆ ತಗೊಂಡ್ಬನ್ನಿ. ಬಲಗೈನ ರಟ್ಟೆ ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಗಮನಿಸಿ. ಈಗ ನಿಧಾನಕ್ಕೆ ನಿಮ್ಮ ಗಮನವನ್ನ ಬಲ ಹಸ್ತದ ಕಡೆಗೆ ತಗೊಂಡು ಹೋಗಿ ಬಲಗೈನ ಹಸ್ತ ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಗಮನಿಸಿ. ಈಗ ನಿಮ್ಮ ಗಮನ ಬಲಗೈನ ಬೆರಳು ಕಡೆಗೆ ತಗೊಂಡು ಹೋಗಿ ಬಲಗೈನ ಬೆರಳುಗಳು ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಗಮನಿಸಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ನಾವು ಬಲಭಾಗದ ಎಲ್ಲಾ ಮುಖ್ಯವಾದ ಅಂಗಾಂಗಗಳನ್ನು ರಿಲ್ಯಾಕ್ಸ್ ಮಾಡಿದ್ದೀವಿ. ಈಗ ನಿಮ್ಮ ಗಮನ ನಿಮ್ಮ ಕತ್ತಿನ ಕಡೆಗೆ ತಗೊಂಡು ಹೋಗಿ ನಿಮ್ಮ ಕತ್ತು ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಗಮನಿಸಿ. ಈಗ ನಿಮ್ಮ ಗಮನ ನಿಮ್ಮ ತಲೆಯ ಕಡೆಗೆ ತಗೊಂಡು ಹೋಗಿ ನಿಮ್ಮ ತಲೆ, ಕಣ್ಣುಗಳು, ಮೂಗು, ಬಾಯಿ, ಕಿವಿ ಎಷ್ಟು ಆಳವಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಗಮನಿಸಿ. ಈಗ ನಿಮ್ಮ ಗಮನ ನಿಧಾನಕ್ಕೆ ನಿಮ್ಮ ಉಸಿರಾಟದ ಕಡೆಗೆ ತಗೊಂಬನ್ನಿ. ಕಾಲಿನ ಬೆರಳುಗಳಿಂದ ತಲೆಯವರೆಗೆ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿರೋದನ್ನು ಗಮನಿಸಿ. ಈಗ ನಾನು 1 ರಿಂದ 5 ತನಕ ಮುಂದಕ್ಕೆ ಎಣಿಸ್ತೀನಿ. ಒಂದೊಂದು ಅಂಕೆ ಮುಂದಕ್ಕೆ ಹೋದಾಗಲೂ ಎಷ್ಟು ಡೀಪಾಗಿ ರಿಲ್ಯಾಕ್ಸ್ ಮಾಡುತ್ತಿದ್ದೀರಾ ಅಂತ ಗಮನಿಸಿ. ಮತ್ತೊಮ್ಮೆ ಹೇಳ್ತೀನಿ. ಈಗ ನಾನು 1 ರಿಂದ 5 ತನಕ ಮುಂದಕ್ಕೆ ಅಂಕೆಗಳನ್ನು ಎಣಿಸ್ತೀನಿ. ಒಂದೊಂದು ಅಂಕೆ ಮುಂದಕ್ಕೆ ಹೋದಾಗಲೂ ಇನ್ನಷ್ಟು ಡೀಪಾಗಿ ರಿಲ್ಯಾಕ್ಸ್ ಮಾಡುತ್ತಿರೋದನ್ನು ಗಮನಿಸಿ. 1 ಆಳವಾಗಿ ರಿಲ್ಯಾಕ್ಸ್ ಮಾಡೋದನ್ನು ಗಮನಿಸಿ. 2 ಮತ್ತಷ್ಟು ಆಳವಾಗಿ ರಿಲ್ಯಾಕ್ಸ್ ಮಾಡೋದನ್ನು ಗಮನಿಸಿ. 3 ಇನ್ನಷ್ಟು ಮತ್ತಷ್ಟು ಆಳವಾಗಿ ರಿಲ್ಯಾಕ್ಸ್ ಮಾಡೋದನ್ನು ಗಮನಿಸಿ. 4 ಇನ್ನೂ ಆದಷ್ಟು ಆಳವಾಗಿ ರಿಲ್ಯಾಕ್ಸ್ ಆಗೋದನ್ನು ಗಮನಿಸಿ. 5 ಎಷ್ಟು ಉತ್ತಮವಾದ ಸ್ಥಿತಿಗೆ ಇವತ್ತು ಬಂದಿದ್ದೀರಂದರೆ ಅಷ್ಟು ಉತ್ತಮವಾದ ಸ್ಥಿತಿಯಲ್ಲಿದ್ದೀರಾ. ಈಗ ಒಂದೊಂದು ಉಸಿರಾಟಕ್ಕೂ ಇನ್ನಷ್ಟು ಆಳವಾಗಿ ರಿಲ್ಯಾಕ್ಸ್ ಮಾಡೋದನ್ನು ಗಮನಿಸ್ತಾ ಇರಿ. ನಿಮಗೆ ಗೊತ್ತಿದೆ
ಎಷ್ಟು ಆಳವಾಗಿ ನೀವು ರಿಲ್ಯಾಕ್ಸ್ ಮಾಡ್ತೀರೋ ಅಷ್ಟು ಲಾಭಗಳು ಹೆಚ್ಚು. ಈಗ ನಾನು ನಿಮಗೆ 1 ನಿಮಿಷ ಸಮಯ ಕೊಡ್ತೀನಿ. ಈ 1 ನಿಮಿಷ ಸಮಯದಲ್ಲಿ ನಿಮಗೇನೇನು ಜೀವನದಲ್ಲಿ ಮಾನಸಿಕ ಒತ್ತಡ ಕೊಡುತ್ತಿದೆಯೋ ಅದನ್ನೆಲ್ಲ ನಿಮ್ಮ ಮನಸ್ಸಿನಲ್ಲೇ ಶೂನ್ಯ ಮಾಡಿ. ಏನೇನು ನಕಾರಾತ್ಮಕ ವಿಚಾರಗಳು ಬರ್ತಾ ಇದೆಯೋ ಅದಕ್ಕೆಲ್ಲ ಒಂದೊಂದು ನಕಾರಾತ್ಮಕ ವಿಚಾರಕ್ಕೂ 3 ಸಕಾರಾತ್ಮಕ ವಿಚಾರಗಳನ್ನು ಕೊಟ್ಟು ಆ ವಿಚಾರಗಳನ್ನು ಮನಸ್ಸೊಳಗೆ ಶೂನ್ಯ ಮಾಡಿ. ವಂಡರ್ಫುಲ್, ಎಕ್ಸಲೆಂಟ್. ಈಗ ನಾನು 2 ನಿಮಿಷ ಸಮಯ ಕೊಡ್ತೀನಿ. ಈ 2 ನಿಮಿಷ ಸಮಯದಲ್ಲಿ ನಿಮಗೇನೇನು ಜೀವನದಲ್ಲಿ ಗಳಿಸ್ಬೇಕು, ಸಾಧಿಸ್ಬೇಕು, ಅಚೀವ್ ಮಾಡಬೇಕು ಅಂತಿದೆಯೋ ಅದನ್ನೆಲ್ಲ ಆಲ್ರೆಡಿ ಅಚೀವ್ ಆಗಿರೋಂಗೆ ನಿಮ್ಮ ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊಳ್ಳಿ. ಯಾವ ವರ್ಷದೊಳಗೆ ಎಷ್ಟು ಆಸ್ತಿ ಸಂಪಾದನೆ ಮಾಡಬೇಕು ಅದನ್ನು ಯೋಚನೆ ಮಾಡ್ಕೊಳ್ಳಿ. ಇವತ್ತಿಂದ 1 ವರ್ಷಕ್ಕೆ, ಇವತ್ತಿಂದ 5 ವರ್ಷಕ್ಕೆ, ಇವತ್ತಿಂದ 10 ವರ್ಷಕ್ಕೆ ಎಷ್ಟು ನಿಮ್ಮ ಸಂಪೂರ್ಣ ಆಸ್ತಿ ಇರಬೇಕು ಅದನ್ನು ಮನಸ್ಸೊಳಗೆ ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿರುತ್ತೆ ಅದು ಒಂದ್ಸತಿ ಯೋಚನೆ ಮಾಡ್ಕೊಳ್ಳಿ. ತಿಂಗಳಿಗೆ ನಿಮ್ಮ ವರಮಾನ ಎಷ್ಟಿರುತ್ತೆ ಅದನ್ನು ಯೋಚನೆ ಮಾಡ್ಕೊಳ್ಳಿ. ಯಾವ ಕಾರಲ್ಲಿ ಓಡಾಡ್ತಿರ್ತೀರ ನೀವು, ನಿಮ್ಮ ಕನಸಿನ ಕಾರು, ಆ ಕಾರಲ್ಲಿ ಆಲ್ರೆಡಿ ಓಡಾಡ್ತಾ ಇರೋಂಗೆ ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊಳ್ಳಿ. ಇವತ್ತಿಂದ ಎಷ್ಟು ವರ್ಷದೊಳಗೆ ನಿಮ್ಮ ಸ್ವಂತ ಮನೆ ಗೃಹ ಪ್ರವೇಶ ನಡೀತಾ ಇದೆ ಅದನ್ನು ನಿಮ್ಮ ಮನಸ್ಸಿನೊಳಗೆ ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಮ ಸ್ವಂತ ಮನೆ ಎಲ್ಲಿ ಕಟ್ಟಿದ್ದೀರಾ, ಎಷ್ಟು ಸ್ಕ್ವೇರ್ ಫೀಟಲ್ಲಿ ಕಟ್ಟಿದ್ದೀರಾ, ಎಷ್ಟು ಬೆಡ್ರೂಮ್ಸ್ ಇದೆ, ಯಾವ ಕಲರ್ ಹೊಡೆದಿದ್ದೀರಾ ಒಳಗೆ ಮತ್ತೆ ಹೊರಗೆ, ಗಾರ್ಡನ್ ಇದೆಯಾ, ಶೆಡ್ ಇದೆಯಾ, ವರಾಂಡ ಇದೆಯಾ, ಪೂರ್ತಿಯಾಗಿ ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಮ ಸ್ವಂತ ಮನೆ, ಆ ಮನೆಯಲ್ಲಿ ನಿಮ್ಮ ಪೂರ್ತಿ ಫ್ಯಾಮಿಲಿ ಜೊತೆಗೆ ಎಷ್ಟು ಸಂತೋಷದಿಂದಿದ್ದೀರಾ ಅದನ್ನ ಕಲ್ಪನೆ ಮಾಡ್ಕೊಳ್ಳಿ. ಈ ಜೀವನದಲ್ಲಿ ಎಲ್ಲ 2 ಸತಿ ಆಗತ್ತೆ. ಮೊದಲು ಮನುಷ್ಯನ ಮನಸ್ಸಿನಲ್ಲಿ, ಆಮೇಲೆ ವಾಸ್ತವಿಕ ಜೀವನದಲ್ಲಿ. ನೆಕ್ಸ್ಟ್ 1 ವರ್ಷ, 5 ವರ್ಷ ಅಥವಾ 10 ವರ್ಷ ಸಮಯ ನಾನು ನಿಮಗೆ ಬಿಡ್ತಾ ಇದ್ದೀನಿ. ಎಲ್ಲೆಲ್ಲಿ ನಿಮಗೆ ರಜಕ್ಕೆ ಹೋಗ್ಬೇಕು ಅಂತಿದೆ ಆಲ್ರೆಡಿ ಅಲ್ಲಿ ಹೋಗಿರೋಂಗೆ ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊಳ್ಳಿ. ಭಾರತ ದೇಶದ ಒಳಗೆ ಇರ್ಬೋದು, ಭಾರತ ದೇಶದ ಹೊರಗೂ ಇರ್ಬೋದು, ಆಲ್ರೆಡಿ ರಜಕ್ಕೆ ಹೋಗಿದ್ದೀರಾ. ಡ್ರೀಮ್ ಹಾಲಿಡೇ ಅದನ್ನ ಎಂಜಾಯ್ ಮಾಡ್ತಾ ಇರೋ ರೀತಿಯಲ್ಲಿ ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ ಅದನ್ನ ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಮ ಹೆಂಡತಿಗೆ ಏನೇನ್ ಕನಸಿದೆ ಅದೆಲ್ಲ ನಡೆಸ್ಕೊಡ್ತಾ ಇದ್ದೀರಾ ಅದನ್ನ ನಿಮ್ಮ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಮ ತಂದೆ ತಾಯಿಗೆ ಏನೇನು ಇದೆ ಆಸೆಗಳು ಅದನ್ನೆಲ್ಲ ನೀವು ನಡೆಸ್ಕೊಡ್ತಾ ಇರೋ ರೀತಿಯಲ್ಲಿ ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊಳ್ಳಿ. ನಿಮ್ದು, ನಿಮ್ಮ ಫ್ಯಾಮಿಲಿದು ಎಲ್ಲ ಮುಗಿದ ಮೇಲೆ ಸಮಾಜಕ್ಕೋಸ್ಕರ ಕರ್ತವ್ಯ ಏನಿದೆ ಅದನ್ನ ಎಷ್ಟು ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ ಅದನ್ನ ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಮಿಂದ ಸಮಾಜಕ್ಕೆ ಏನು ಒಳ್ಳೇದಾಗೋದಿದೆ ಆಲ್ರೆಡಿ ಆಗ್ತಾ ಇರೋ ರೀತಿಯಲ್ಲಿ ನಿಮ್ಮ ಮನಸ್ಸೊಳಗೆ ಕಲ್ಪನೆ ಮಾಡ್ಕೊಳ್ಳಿ. ಆಧ್ಯಾತ್ಮಿಕವಾಗಿ ಪ್ರತಿದಿನ ಎಷ್ಟು ಬೆಳೀತಾ ಇದ್ದೀರಾ ಅದನ್ನ ನಿಮ್ಮ ಮನಸ್ಸೊಳಗೆ ಕಲ್ಪನೆ ಮಾಡ್ಕೊಳ್ಳಿ. ಉದಾಹರಣೆಗೆ ಪ್ರತಿದಿನ ಈ 20 ನಿಮಿಷಗಳ ಕಾಲ ರಿಲ್ಯಾಕ್ಸೇಷನ್ ಅನ್ನು ಮಾಡ್ತಾ ಇರೋದು ಕಲ್ಪನೆ ಮಾಡ್ಕೊಳ್ಳಿ. ಪ್ರತಿದಿನ ನೀವು ಕಲಿತಾ ಇರೋದು ಎಷ್ಟಿದೆ, ನಿಮ್ಮ ಬುದ್ಧಿಶಕ್ತಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಅದನ್ನ ಕಲ್ಪನೆ ಮಾಡ್ಕೊಳ್ಳಿ. ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಎಷ್ಟು ಉತ್ತಮ ಸ್ಥಿತಿಯಲ್ಲಿದ್ದೀರಾ ಅದನ್ನ ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಮ BP, ಶುಗರ್, ಕೊಲೆಸ್ಟ್ರಾಲ್ ಇತ್ಯಾದಿ ಇತ್ಯಾದಿ ಎಷ್ಟು ನಾರ್ಮಲ್ ಆಗಿದೆ ಅದನ್ನ ಮನಸ್ಸೊಳಗೆ ಕಲ್ಪನೆ ಮಾಡ್ಕೊಳ್ಳಿ. ಈಗ ನಾನು 2 ನಿಮಿಷ ಸಮಯ ಕೊಡ್ತೀನಿ. ಈ 2 ನಿಮಿಷ ಸಮಯದಲ್ಲಿ ನಿಮಗೇನೇನು ಜೀವನದಲ್ಲಿ ಗಳಿಸ್ಬೇಕು, ಸಾಧಿಸ್ಬೇಕು, ಅಚೀವ್ ಮಾಡಬೇಕು ಅಂತಿದೆಯೋ ಅದನ್ನೆಲ್ಲ ಆಲ್ರೆಡಿ ಅಚೀವ್ ಆಗಿರೋಂಗೆ
ನಿಮ್ಮ ಮನಸ್ಸಲ್ಲಿ ಕಲ್ಪನೆ ಮಾಡಿಕೊಳ್ಳಿ. ಈಗ ನಾನು 2 ನಿಮಿಷ ಸಮಯ ಕೊಡ್ತೀನಿ. ಈ 2 ನಿಮಿಷ ಸಮಯದಲ್ಲಿ ನಿಮ್ಮ ಅಂತರಾಳದಲ್ಲಿರುವ ನಿಶಬ್ದತೆಯನ್ನು ಆನಂದಿಸಿ. ಮತ್ತೊಮ್ಮೆ ನಾನು 2 ನಿಮಿಷ ಸಮಯ ಕೊಡ್ತೀನಿ. ಈ 2 ನಿಮಿಷಗಳಲ್ಲಿ ನಿಮ್ಮ ಅಂತರಾಳದಲ್ಲಿರುವ ನಿಶಬ್ದತೆಯನ್ನು ಆನಂದಿಸಿ. ವಂಡರ್ಫುಲ್, ಉತ್ತಮ, ಅತಿ ಉತ್ತಮ. ಈಗ ನಾನು ನಿಧಾನಕ್ಕೆ 10ರಿಂದ 1 ತನಕ ಎಣಿಸ್ತೀನಿ. ಯಾವಾಗ 1 ಅಂತ ನಿಮ್ಮ ಕಿವಿಯಲ್ಲಿ ಬೀಳುತ್ತೋ ಈ ಅದ್ಭುತವಾದ 20 ನಿಮಿಷಗಳ ಕಾಲ ರಿಲ್ಯಾಕ್ಸೇಷನ್ ಇಂದ ಕಣ್ಣನ್ನು ತೆಗಿಬಹುದು. ಈ 20 ನಿಮಿಷಗಳ ಕಾಲ ರಿಲ್ಯಾಕ್ಸೇಷನ್ ಇಂದ ಕಣ್ಣನ್ನು ತೆಗಿಬೇಕಾದ್ರೆ ಎಷ್ಟು ಫ್ರೆಶ್ ಆಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಗಮನಿಸಿ. ಮತ್ತೊಮ್ಮೆ ಹೇಳ್ತೀನಿ ನಾನು. ಈಗ 10ರಿಂದ 1 ತನಕ ಹಿಂದಕ್ಕೆ ಎಣಿಸ್ತೀನಿ. 1 ಅಂತ ಯಾವಾಗ ನಿಮ್ಮ ಕಿವಿಯಲ್ಲಿ ಬೀಳುತ್ತೋ ಈ ಅದ್ಭುತವಾದ ರಿಲ್ಯಾಕ್ಸೇಷನ್ ಇಂದ ಕಣ್ಣನ್ನು ತೆಗಿಬಹುದು. ಕಣ್ಣನ್ನು ತೆಗಿಬೇಕಾದ್ರೆ ಎಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿದೆ ಅಂತ ಗಮನಿಸಿ. 10,
9, 8, 1 ಅಂತ ಯಾವಾಗ ನಿಮ್ಮ ಕಿವಿಯಲ್ಲಿ ಬೀಳುತ್ತೋ ಈ ಅದ್ಭುತವಾದ ರಿಲ್ಯಾಕ್ಸೇಷನ್ ಇಂದ ಕಣ್ಣನ್ನು ತೆಗಿಬಹುದು. ಈ ಅದ್ಭುತವಾದ ರಿಲ್ಯಾಕ್ಸೇಷನ್ ಇಂದ ಕಣ್ಣನ್ನು ತೆಗಿಬೇಕಾದ್ರೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಂತ ಗಮನಿಸಿ. 7, 6, 5, 1 ಅಂತ ಯಾವಾಗ ನಿಮ್ಮ ಕಿವಿಯಲ್ಲಿ ಬೀಳುತ್ತೋ ಈ ಅದ್ಭುತವಾದ ರಿಲ್ಯಾಕ್ಸೇಷನ್ ಇಂದ ಕಣ್ಣನ್ನು ತೆಗಿಬಹುದು. ಈ ಅದ್ಭುತವಾದ ರಿಲ್ಯಾಕ್ಸೇಷನ್ ಇಂದ ಕಣ್ಣನ್ನು ತೆಗಿಬೇಕಾದ್ರೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಂತ ಗಮನಿಸಿ. 4, 3, 2, 1. ನಿಧಾನಕ್ಕೆ ಕಣ್ಣನ್ನು ತೆಗೀರಿ. ನಿಧಾನಕ್ಕೆ ನಿಮ್ಮ ಕಣ್ಣನ್ನು ತೆಗೆಯಬಹುದು. ಎಚ್ಚರಗೊಳ್ಳಿ. ನಿಧಾನಕ್ಕೆ ನಿಮ್ಮ ಕಣ್ಣನ್ನು ತೆಗೆಯಬಹುದು. ಎಚ್ಚರಗೊಳ್ಳಿ. I can do this. We come forth not to get you to believe anything. We see great diversity in that which you believe. And in